ನಮಸ್ಕಾರ ಫ್ರೆಂಡ್ಸ್, ಇದೊಂದು 3-phase ಮಲ್ಟಿಪರ್ಪಸ್ ಡಿವೈಸ್. ಇದರ ಫಂಕ್ಷನಾಲಿಟಿ ಬಗ್ಗೆ ಹೇಳಬೇಕಾದ್ರೆ ಇದು 3-phase ಎಕ್ಸಿಸ್ಟಿಂಗ್ ಪ್ಯಾನಲ್. ಇದು ಇರೋ ಪ್ಯಾನಲ್ಗೆ ಇದನ್ನು ಯೂಸ್ ಮಾಡ್ಬೋದು ಈ ಯೂನಿಟ್ನ. ಸೊ ಇದು ಪವರ್ ಆನ್ ಮಾಡಿದ ತಕ್ಷಣ ಪವರ್ ಆನ್ ಡಿಲೇ ಕೊಟ್ಟಿದ್ದೀವಿ. ಸೊ ಡಿಲೇ ಬಂದ ಮೇಲೆ ಸ್ಟೆಬಿಲೈಸ್ ಆದಮೇಲೆ ನಿಮಗೆ ಫಸ್ಟ್ ಆಫ್ ರಿಲೇನೂ ಒಂದ್ಸರಿ ಆನ್ ಮಾಡಿ ಆಫ್ ಮಾಡಿಬಿಡುತ್ತೆ. ಮತ್ತು ಇದು ಟೋಟಲ್ ಟೈಮು. ಇದು ಕೆಳಗಿರೋದು ಬಂದು ರನ್ ಟೈಮು. ಇವಾಗ 2-phase ಇದೆ, ಆನ್ ಆಗೋದಿಲ್ಲ. ಮೇಲೆ ಬಂದು ಕರೆಂಟು, ಕೆಳಗೆ ಬಂದು ವೋಲ್ಟೇಜು. ಸೊ ಈ ಆ್ಯಮ್ಸ್ನ ನೀವು ವೇರಿ ಮಾಡ್ಕೋಬೋದು. ಈ ಬ್ರ್ಯಾಕೆಟಲ್ಲಿರೋದು ನೀವು ನಿಮ್ಮ ಮೋಟ್ರ್ ಹೆಂಗೆ ಎಷ್ಟು ವೋಲ್ಟೇಜ್ ಕರೆಂಟ್ ತೊಗೊಳುತ್ತೋ ಅದಕ್ಕೆ ಅದ್ರ ಮೇಲೆ ಒಂದು 2 amps ಎಕ್ಸ್ಟ್ರಾ ಇಟ್ಕೋಬೋದು. ಸೊ ಅದಕ್ಕೆ ಮುಂಚೆ ನೀವು ಪ್ಯಾರಾಮೀಟರ್ ಸೆಟ್ಟಿಂಗ್ ಮಾಡಬೇಕಂದ್ರೆ ಫಸ್ಟು ಈ ಇದನ್ನು ಸೆಂಟ್ರ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಬೇಕು. ಕರೆಂಟ್ ಸೆಟ್ಟಿಂಗ್ ಒಂದು HP ಸೆಟ್ಟಿಂಗ್ ಕೇಳುತ್ತೆ. ನಿಮ್ಮದು HP ಸೆಟ್ಟಿಂಗ್ ಇದು ಮಿನಿಮಮ್ 3 HP ಇಂದ 40 HP ವರೆಗೂ ಯೂಸ್ ಮಾಡ್ಬೋದು. ಸಪೋಸ್ ನೀವು 12.5 HP ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ, ಸೊ ಆಮೇಲೆ ಇದರಲ್ಲಿ ಈ ಪ್ಯಾನಲಲ್ಲಿ ಗ್ರೀನ್ ಬಟನ್ನ ಪ್ರೆಸ್ ಮಾಡಬೇಕು. ಗ್ರೀನ್ ಪ್ರೆಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಎಕ್ಸಿಸ್ಟಿಂಗ್ ಪ್ಯಾನಲ್ ಆನ್ ಬೇಕೋ ಆಫ್ ಮಾಡಬೇಕು. ಆಫ್ ಮಾಡಿದ್ರೆ ನಿಮಗೆ ಮಾಮೂಲಿ ಪ್ಯಾನಲ್ಗೆ ಯೂಸ್ ಮಾಡ್ಕೋಬೋದು. ಸ್ಟಾರ್ ಡೆಲ್ಟಾಗೆ 2 ರಿಲೇ ಇದನ್ನು ಸ್ಟಾರ್ಗೊಂದು ಡೆಲ್ಟಾಗೊಂದು ಯೂಸ್ ಮಾಡ್ಬೋದು. ಹಂಗೆ ಎಕ್ಸಿಸ್ಟಿಂಗ್ ಪ್ಯಾನಲ್ ಇರೋ ಪ್ಯಾನಲ್ಗೆ ಯೂಸ್ ಮಾಡಬೇಕಂದ್ರೆ ನೀವು ಆನ್ ಮಾಡಿಬಿಟ್ಟು ಎಂಟ್ರ್ ಕೊಡಬೇಕು. ಮತ್ತು ಎಕ್ಸಿಟ್ ಸೆಟ್ಟಿಂಗ್ ಮೆಮರಿಗೆ ಸೇವ್ ಆಗಿಬಿಡುತ್ತೆ. ಸೇವ್ ಆಗಿದ ತಕ್ಷಣ ಸೊ ಬೇರೆ ಪ್ಯಾರಾಮೀಟರ್ಸ್ ಎಲ್ಲ ಸೆಟ್ ಮಾಡಬೇಕಂದ್ರೆ ನೀವು ಈ ಸೆಂಟ್ರ್ ಬಟನು ಮತ್ತು ರೆಡ್ ಬಟನ್ ಎರಡೂ ಪ್ರೆಸ್ ಮಾಡ್ಕೋಬೇಕು. ಎರಡನ್ನೂ ಪ್ರೆಸ್ ಮಾಡಿಕೊಂಡ್ರೆ ಸೆಟ್ಟಿಂಗ್ ಹೋಗುತ್ತೆ. ಸೆಟ್ಟಿಂಗ್ ಮಾಡಲು ಆಟೋ ಡಿಲೇ 3-phaseಗೆ ಇದೆ, ನೀವು ಎಷ್ಟು ಬೇಕಾದರೆ ಇಟ್ಕೋಬೋದು. ಸೊ ಅದು ಸ್ಟೆಬಿಲೈಸ್ ಆಗೋದಕ್ಕೆ. ಸೊ ಇದು ಮಿನಿಮಮ್ ನಾವು ಯೂಶಲಿ 10 ಸೆಟ್ ಮಾಡಿ ಕಳಿಸ್ತೀವಿ. ಆಮೇಲೆ ಇನ್ಕ್ರಿಮೆಂಟ್ ಕೀ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಪ್ಯಾರಾಮೀಟರ್ ಹೋಗುತ್ತೆ. ಸ್ಟಾರ್ ಡೆಲ್ಟಾ ಇದು ಎಕ್ಸಿಸ್ಟಿಂಗ್ ಪ್ಯಾನಲ್ ಇಲ್ಲಾಂದರೆ ಮಾತ್ರ ಯೂಸ್ ಮಾಡಬೇಕು. ಎಕ್ಸಿಸ್ಟಿಂಗ್ ಪ್ಯಾನಲ್ ಆನ್ ಮಾಡಿದರೆ ಇದು ಏನು ಯೂಸ್ ಆಗೋಲ್ಲ. ನೆಕ್ಸ್ಟ್ ವೋಲ್ಟೇಜು 500 volts ಇಟ್ಟಿದ್ದೀನಿ. ನೀವು ಏನೋ ಸೆಟ್ ಮಾಡ್ಬೋದು. ಡ್ರೈ ರನ್ 5 amps ಇಟ್ಟಿದ್ದೀನಿ. ಡ್ರೈ ರನ್ ಟ್ರಿಪ್ ಡಿಲೇ 5 seconds. ಡ್ರೈ ರನ್ ರೀಸ್ಟಾರ್ಟ್. ಮತ್ತು ನಿಮಗೆ ಡ್ರೈ ರನ್ ಆಯ್ತಿದ್ರೆ ರೀಸ್ಟಾರ್ಟ್ ಮಾಡೋದಕ್ಕೆ ಬೇಕಾದರೆ ನೀವು ಟೈಮಿಂಗ್ಸ್ ಎಷ್ಟು ಬೇಕಾದರೆ ಇಟ್ಕೋಬೋದು. ಮತ್ತು ನಾನು ಸಪೋಸ್ 30 minutes ಇದ್ದರೆ ಎವರಿ 30 minutesಗೆ ಚೆಕ್ ಮಾಡುತ್ತೆ ಅದು. ತಿರ್ಗಾ ಡ್ರೈ ರನ್ ಆಯ್ತಿದ್ರೆ ಇದು. ಮತ್ತು ವಾಟರ್ ಏನೋ ಚಾರ್ಜ್ ಆಗಿದ್ದರೆ ಮತ್ತೆ ವರ್ಕ್ ಆಗುತ್ತೆ ಅದು. ಮತ್ತು ಪ್ರೆಸ್ ಮಾಡಿದ್ರೆ ಅನ್ಬ್ಯಾಲೆನ್ಸ್ ಟ್ರಿಪ್ಪು. ಯೂಶಲಿ ನಾವು 45% ಇಟ್ಟಿರ್ತೀವಿ ಫೇಸ್ ಟು ಫೇಸ್ಗೆ.